ಅದಾದ್ಮೇಲೆ ಅವೇರ್ ಆಗಿಲ್ಲ ಅಂತಂದ್ಮೇಲೆ ಈ ಒಂದು ವ್ಯವಸ್ಥೆಗೆ ಬಂದಿದ್ದೀವಿ. ಇಲ್ಲಿ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಡ್ರೈವ್ ಅಲ್ಲಿ ಯಾರನ್ನು ಹರಾಸ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಎಲ್ಲರಿಗೂ ಸಮೇತವಾಗಿ ಮಿನಿಮಮ್ 500 ರೂಪಾಯಿ ಫೈನ್ ಅನ್ನು ಹಾಕಿ, ಯಾವ್ದು ಹೆಲ್ಮೆಟ್ ಹಾಕಿದ್ರೆ ಯಾವ ವೈಲೇಷನ್ ಆಗಿದೆ ಆ ವೈಲೇಷನ್ ಸಂಬಂಧಪಟ್ಟಂತೆ ಫೈನ್ ಹಾಕಿ ಉಳಿದ ಎಲ್ಲರಿಗೂ ಸಮೇತವಾಗಿ ಇದು ಜಾಗೃತಿ ಮೂಡಿಸಬೇಕು ಅಂತ. ಯಾಕೆ ಅಂದ್ರೆ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೈಯೆಸ್ಟ್ ಜನಗಳು ಸಾವನ್ನಪ್ತಾರೆ ಕ್ಯಾನ್ಸರ್ ನಿಂದ ಅಲ್ಲ, ಅದು ಆಕ್ಸಿಡೆಂಟ್ ಗಳಿಂದ. ನಮ್ಗೆಲ್ಲ ನೆನಪಿರಲಿ, ಈ ಎನ್ಆರ್ಪುರದಂತ ಚಿಕ್ಕ ಸ್ಟೇಷನ್ ಅಲ್ಲೂ ವರ್ಷಕ್ಕೆ 100 FIR ಗಳಾಗ್ತದೆ. 100 FIR ಅಲ್ಲಿ 40 ರಿಂದ 50 FIR ಗಳು ಆಕ್ಸಿಡೆಂಟ್ ರಿಲೇಟೆಡ್ FIR ಗಳಾಗಿರ್ತದೆ. ಅದರಲ್ಲಿ 8 ರಿಂದ 10 ಜನಗಳು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗ್ತಾ ಇದ್ದಾರೆ, ಅಂದ್ರೆ 304A ಗಳು ಆಗ್ತಿದೆ, ಫ್ಯಾಟಲ್ ಡೆತ್ ಅಂತ ಕರಿತೀವಿ ನಮ್ಮಲ್ಲಿ. ಸೊ ಒಂದು ವರ್ಷದಲ್ಲಿ 10 ಜನ ನಮ್ಮ ಲಿಮಿಟ್ಸ್ ಅಲ್ಲೇನೆ ಆಕ್ಸಿಡೆಂಟ್ ಇಂದ ಡೆತ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಸಾಯ್ತಾ ಇರ್ಬೋದು. ಈಗ ಒಂದು ಕ್ಯಾನ್ಸರ್ ಬಂದು ಕಾಯಿಲೆ ಬಂದು ಸಾಯೋದಾದ್ರೆ ಟೇಕ್ ಸಮ್ ಟೈಮ್ಸ್, ಅಂದ್ರೆ ಅದೇ ತರ ಜವಾಬ್ದಾರಿಗಳು ಯಾಕೆ ಹೆಲ್ಮೆಟ್ ಮೇಲಿಲ್ಲ? ಹೌದಲ್ವಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೆಲ್ಮೆಟ್ ಆಗ್ತಾ ಇರೋದು ನನಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ತಂದೆ ತಾಯಿಗೋಸ್ಕರ. ಈ ಒಂದು ಜವಾಬ್ದಾರಿ ಇಟ್ಕೊಂಡು ಹೆಲ್ಮೆಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾರ್ದು ಹೆಲ್ಮೆಟ್ ಇಲ್ಲ ಅವ್ನು ಯಾರಿಗೂ ಫೈನ್ ಆಗ್ತಾ ಇಲ್ಲ. ಇಲ್ಲೇ ಒಂದು ಹೆಲ್ಮೆಟ್ ಅನ್ನ ತಂದು ಕೂರಿಸಿದ್ದೀನಿ, ಅವ್ನು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ತೋರಿಸ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಿ ಇವತ್ತು ಹಾಕೊಂಡು ಹೋಗ್ಬಿಟ್ಟು ಶೀತ ತಗೊಂಡು ಮನೆಯಲ್ಲಿ ಗೂಳಿಸೋದಲ್ಲ, ರೆಗ್ಯುಲರ್ ಆಗಿ ಅದನ್ನ ಹಾಕಕ್ಕಿಲ್ಲ. ಇಲ್ಲೆಲ್ಲೂ ಸಮೇತವಾಗಿ ಪನಿಷ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು 1,000, 2,000, 3,000 ಆಗ್ತಾ ಇಲ್ಲ ನಾವು.